ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಏಷ್ಯಾದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ನಿರ್ಣಾಯಕ ಕ್ಷಣದ ಬಗ್ಗೆ ಇಂದು ನಾವು ಚರ್ಚಿಸಲಿದ್ದೇವೆ. ಅದೇ ಮೌಂಟ್ ಬ್ಯಾಟನ್ ಯೋಜನೆ. ಬನ್ನಿ, ಇದರ ಹಿಂದಿನ ಕಥೆಯನ್ನ ವಿವರವಾಗಿ ನೋಡೋಣ. ಇಲ್ಲಿರೋ ಮುಖ್ಯ ಪ್ರಶ್ನೆ ಏನು ಗೊತ್ತಾ? 2 ಹೊಸ ದೇಶಗಳು ಹುಟ್ಟಿದ್ದು 20ನೇ ಶತಮಾನದ ಅತಿ ದೊಡ್ಡ ಮಾನದ ದುರಂತಗಳಲ್ಲಿ ಒಂದಾಗಿದ್ದು ಹೇಗೆ? ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಆದ್ರೆ ಅದಕ್ಕೆ ತೆತ್ತ ಬೆಲೆ ಇದೆಯಲ್ಲ, ಅದು ನಿಜಕ್ಕೂ ಊಹೆಗೂ ಮೀರಿದ್ದಾಗಿತ್ತು. ಸರಿ, ಈ ಯೋಜನೆ ಯಾಕ್ ಬೇಕಾಯ್ತು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಅಂದಿನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡ್ಬೇಕು. ಅಕ್ಷರಶಃ ಇಡೀ ದೇಶ ಒಂದು ಸಿಡಿಮದ್ದಿನ ಮೇಲೆ ಕೂತ ಹಾಗೆ ಇತ್ತು. ನೋಡಿ, 2ನೇ ಮಹಾಯುದ್ಧ ಮುಗಿದ ಮೇಲೆ ಬ್ರಿಟನ್ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿತ್ತು. ಭಾರತದ ಮೇಲಿನ ಅವರ ಹಿಡಿತ ದಿನೇ ದಿನೇ ಸಡಿಲಾಗ್ತಾ ಇತ್ತು. ಅಧಿಕಾರವನ್ನ ಆದಷ್ಟು ಬೇಗ ಭಾರತೀಯರ ಕೈಗೆ ಕೊಡಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇತ್ತು. ಆದ್ರೆ ಭಾರತವನ್ನ ಒಂದಾಗಿಡೋಕೆ ಕಳಿಸಿದ್ದ ಕ್ಯಾಬಿನೆಟ್ ಮಿಷನ್ ವಿಫಲವಾಯಿತು. ಅದರ ಜೊತೆಗೆ ನೇರ ಕಾರ್ಯಾಚರಣೆ ದಿನದ ಕರೆ ಕೊಟ್ಟಾಗ ದೇಶಾದ್ಯಂತ ದೊಡ್ಡ ಮಟ್ಟದ ಹಿಂಸಾಚಾರ ಶುರುವಾಯಿತು. ಈ ಎಲ್ಲ ಗೊಂದಲದ ಮಧ್ಯೆನೇ ಕೊನೆಯ ವೈಸ್ರಾಯ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದ್ರು. ಇಲ್ಲಿದಾನೆ ಅಸಲು ಸಮಸ್ಯೆ ಶುರುವಾಗಿದ್ದು. ಒಂದು ಕಡೆ ಅಖಂಡ ಭಾರತ ಬೇಕು ಅಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಇನ್ನೊಂದ್ ಕಡೆ ಇಲ್ಲ, ನಮ್ಗೆ ಮುಸ್ಲಿಮರಿಗಾಗಿಯೇ ಒಂದು ಪ್ರತ್ಯೇಕ ದೇಶ ಅಂದ್ರೆ ಪಾಕಿಸ್ತಾನ ಬೇಕೇ ಬೇಕು ಅಂತ ಮುಸ್ಲಿಂ ಲೀಗ್ ಹಠ ಹಿಡಿದಿತ್ತು. ಈ 2 ಗುಂಪುಗಳ ದೃಷ್ಟಿಕೋನ ಎಷ್ಟು ಬೇರೆ ಬೇರೆ ಇತ್ತು ಅಂದ್ರೆ ಇಬ್ರ ನಡುವೆ ಒಂದು ಒಪ್ಪಂದ ಅನ್ನೋದೇ ಅಸಾಧ್ಯದ ಮಾತಾಗಿತ್ತು. ಸರಿ, ಇಂಥ ಒಂದು ಬಗೆಹರಿಸೋಕೆ ಆಗದ ಸಮಸ್ಯೆಗೆ ಹೊಸ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ತಂದ ಪರಿಹಾರವಾದ್ರೂ ಏನು? ಬನ್ನಿ, ಅದನ್ನೇ ನೋಡೋಣ. ಅದು ಜೂನ್ 3, 1947. ಇದನ್ನ ಜೂನ್ 3ರ ಯೋಜನೆ ಅಂತಾನೂ ಕರೀತಾರೆ. ಯಾಕಂದ್ರೆ ಅಂದೇ ಬ್ರಿಟಿಷ್ ಭಾರತವನ್ನ ವಿಭಜನೆ ಮಾಡೋ ಯೋಜನೆಯನ್ನ ಅಧಿಕೃತವಾಗಿ ಘೋಷಿಸಲಾಯಿತು. ಇದು ಆ ಬಿಕ್ಕಟ್ಟನ್ನ ಹೇಗಾದ್ರೂ ಬಗೆಹರಿಸಿ ಬ್ರಿಟನ್ ಆದಷ್ಟು ಬೇಗ ಇಲ್ಲಿಂದ ಕಾಲ್ತೆಗೆಯೋಕೆ ಮೌಂಟ್ ಬ್ಯಾಟನ್ ಹಾಕಿದ ಒಂದು ದೊಡ್ಡ ಪ್ಲಾನ್ ಆಗಿತ್ತು. ಈ ಇಡೀ ಯೋಜನೆಯ ಹಿಂದಿದ್ದ ಮೂಲ ಸಿದ್ಧಾಂತವೇ ಈ ದ್ವಿರಾಷ್ಟ್ರ ಸಿದ್ಧಾಂತ. ಇದರ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ರಾಷ್ಟ್ರಗಳು, ಹಾಗಾಗಿ ಅವರಿಗೆ ತಮ್ಮದೇ ಆದ ದೇಶಗಳು ಇರಬೇಕು ಅನ್ನೋದು. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಈ ವಾದವನ್ನೇ ಮುಂದಿಟ್ಕೊಂಡು ವಿಭಜನೆಗೆ ಪಟ್ಟು ಹಿಡಿದಿದ್ರು. ಹಾಗಾದ್ರೆ ಈ ವಿಭಜನೆ ಅನ್ನೋದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಂದಿದ್ದು ಹೇಗೆ? ಒಂದು ದೇಶದ ಮಧ್ಯ ಗೆರೆ ಎಳೆಯೋದು ಅಂದ್ರೆ ಸುಲಭದ ಮಾತೆ? ಬನ್ನಿ, ಅದರ ಸ್ವರೂಪ ಹೇಗಿತ್ತು ಅಂತ ನೋಡೋಣ. ಈ ಯೋಜನೆಯಲ್ಲಿ ಸ್ಪಷ್ಟವಾದ ಹಂತಗಳಿದ್ವು. ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ಸ್ವತಂತ್ರ ದೇಶಗಳನ್ನ ರಚಿಸೋದು. ಎರಡನೇದು ಸ್ವಾತಂತ್ರ್ಯ ದಿನವನ್ನ ಆಗಸ್ಟ್ 15, 1947 ಅಂತ ನಿಗದಿ ಮಾಡೋದು. ಮೂರನೇದು, ಇದು ತುಂಬಾ ಕಷ್ಟಕರವಾಗಿದ್ದು, ಪಂಜಾಬ್ ಮತ್ತು ಬಂಗಾಳದಂತಹ ದೊಡ್ಡ ಪ್ರಾಂತ್ಯಗಳನ್ನ ವಿಭಜಿಸೋದು. ನಾಲ್ಕನೇದು, ದೇಶೀಯ ಸಂಸ್ಥಾನಗಳಿಗೆ ತಾವೇ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದು. ಕೊನೆಯದಾಗಿ 2 ದೇಶಗಳಿಗೆ ತಮ್ಮದೇ ಆದ ಸಂವಿಧಾನ ಸಭೆಗಳನ್ನ ಸ್ಥಾಪಿಸೋದು. ಪ್ರತಿಯೊಂದು ಹಂತವೂ ದೊಡ್ಡ ಸವಾಲೇ ಆಗಿತ್ತು. ಇದು ಎಷ್ಟು ದೊಡ್ಡ ಸವಾಲಾಗಿತ್ತು ಅನ್ನೋದಕ್ಕೆ ಈ ಸ್ಲೈಡ್ ನೋಡಿ ಸಾಕು. ಧರ್ಮದ ಆಧಾರದ ಮೇಲೆ ದೇಶದ 2 ಅತಿದೊಡ್ಡ, ಸಾಂಸ್ಕೃತಿಕವಾಗಿ ಒಂದಾಗಿದ್ದ ಪ್ರಾಂತ್ಯಗಳನ್ನ ವಿಭಜನೆ ಮಾಡಬೇಕಿತ್ತು. ಅಂದ್ರೆ ಪಂಜಾಬ್ ಮತ್ತು ಬಂಗಾಳ. ಹಿಂದೂ ಸಿಖ್ ಬಹುಸಂಖ್ಯಾತ ಪ್ರದೇಶಗಳು ಭಾರತಕ್ಕೆ, ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳು ಪಾಕಿಸ್ತಾನಕ್ಕೆ ಅಂತ ನಿರ್ಧರಿಸಲಾಯಿತು. ಈ ಗಡಿ ಎಳೆಯೋ ಕೆಲಸವನ್ನ ಒಂದು ಗಡಿ ಆಯೋಗಕ್ಕೆ ವಹಿಸಲಾಯಿತು. ಆದ್ರೆ ಇದು ಅಷ್ಟು ಸುಲಭವಾಗಿರಲಿಲ್ಲ. ವಿಭಜನೆಯ ಕಥೆ ಬರೀ ಪಂಜಾಬ್ ಮತ್ತು ಬಂಗಾಳಕ್ಕೆ ನಿಲ್ಲಿಲ್ಲ. ಬೇರೆ ಪ್ರದೇಶಗಳಿಗೂ ಇದರ ಬಿಸಿ ತಟ್ಟಿತ್ತು. ಉದಾಹರಣೆಗೆ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸೇರಲು ಮತ ಚಲಾಯಿಸಿತು. ಅಸ್ಸಾಂನಲ್ಲಿದ್ದ ಸಿಲ್ಹೆಟ್ ಜಿಲ್ಲೆ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಜನಮತಗಣನೆ ನಡೆಸಿ ಅವು ಕೂಡ ಪಾಕಿಸ್ತಾನಕ್ಕೆ ಸೇರಿದ್ವು. ಇಷ್ಟೆಲ್ಲ ಆದರೂ ಸಮಸ್ಯೆ ಮುಗಿದಿರ್ಲಿಲ್ಲ. ಇನ್ನೂ ಒಂದು ದೊಡ್ಡ ತಲೆನೋವು ಬಾಕಿಯಿತ್ತು. ಅದೇ ಈ ದೇಶೀಯ ಸಂಸ್ಥಾನಗಳು. ಸುಮಾರು 565ಕ್ಕೂ ಹೆಚ್ಚು ಚಿಕ್ಕ ಪುಟ್ಟ ರಾಜ್ಯಗಳಿದ್ವು. ಅವ್ರಿಗೆ 3 ಆಯ್ಕೆಗಳನ್ನ ಕೊಡ್ಲಾಗಿತ್ತು: ಭಾರತಕ್ಕೆ ಸೇರಿ, ಪಾಕಿಸ್ತಾನಕ್ಕೆ ಸೇರಿ ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಿ. ಆದ್ರೆ ವಾಸ್ತವದಲ್ಲಿ ಸ್ವತಂತ್ರವಾಗಿರೋದು ಅನ್ನೋದು ಬಹುತೇಕ ಅಸಾಧ್ಯದ ಮಾತಾಗಿತ್ತು. ಇದರಿಂದ ಇನ್ನಷ್ಟು ಗೊಂದಲ ಸೃಷ್ಟಿಯಾಯಿತು. ಸರಿ, ಇಲ್ಲೇವರೆಗೂ ನಾವು ಯೋಜನೆಯ ರಾಜಕೀಯ ಸ್ವರೂಪವನ್ನ ನೋಡಿದ್ವಿ. ಆದ್ರೆ ಈ ಆತುರದ ನಿರ್ಧಾರದಿಂದ ನೆಲಮಟ್ಟದಲ್ಲಿ ಏನಾಯ್ತು? ಅದಕ್ಕೆ ಸಾಮಾನ್ಯ ಜನತೆತ್ತ ಬೆಲೆ ಎಷ್ಟು? ಈಗ ಅದ್ರ ಬಗ್ಗೆ ನೋಡೋಣ. ವಿಭಜನೆಯ ಗಡಿಗಳನ್ನ ಘೋಷಣೆ ಮಾಡಿದ ತಕ್ಷಣ ಇತಿಹಾಸದಲ್ಲೇ ಕಂಡರಿಯದ ಒಂದು ದುರಂತ ಶುರುವಾಯಿತು. ಸುಮಾರು 1,40,00,000 ಜನ, ಹೌದು, ಸರಿಯಾಗಿಯೇ ಕೇಳಿದ್ರಿ, ಸುಮಾರು 1.4 ಕೋಟಿ ಜನರು ತಮ್ಮ ಮನೆ,
ಆಸ್ತಿ ಎಲ್ಲವನ್ನೂ ಬಿಟ್ಟು ಹೊಸ ಗಡಿಯ ಇನ್ನೊಂದು ಬದಿಗೆ ವಲಸೆ ಹೋಗ್ಬೇಕಾಗಿ ಬಂತು. ಇದು ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ವಲಸೆ. ದುರದೃಷ್ಟವಶಾತ್ ಈ ವಲಸೆ ಶಾಂತಿಯುತವಾಗಿರಲಿಲ್ಲ. ದಾರಿಯುದ್ದಕ್ಕೂ ನಡೆದಿದ್ದು ಭಯಾನಕ ಕೋಮುಗಲಭೆಗಳು, ದರೋಡೆ, ಹಿಂಸಾಚಾರ. ಅಂದಾಜಿನ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಮಾಯಕ ಜನರು ಈ ಹಿಂಸೆಯಲ್ಲಿ ಪ್ರಾಣ ಕಳೆದುಕೊಂಡ್ರು. ವಿಭಜನೆಯಿಂದ ಗಾಯಗಳು ಇವತ್ತಿಗೂ ಮಾಸಿಲ್ಲ. ಅದರ ಪರಿಣಾಮಗಳು ಇವತ್ತಿಗೂ ನಮ್ಮನ್ನ ಕಾಡ್ತಾ ಇವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನಿರಂತರ ಹಗೆತನ ಹುಟ್ಕೊಂತು. ಇವತ್ತಿಗೂ ಬಗೆಹರಿಯದೆ ಉಳಿದಿರೋ ಕಾಶ್ಮೀರ ವಿವಾದಕ್ಕೆ ಮೂಲ ಕಾರಣವೇ ಈ ವಿಭಜನೆ. ಅಷ್ಟೇ ಅಲ್ಲ, ಎರಡೂ ದೇಶಗಳ ನಡುವೆ 3 ದೊಡ್ಡ ಯುದ್ಧಗಳಾಗಿವೆ. ಒಟ್ಟಾರೆಯಾಗಿ ದಕ್ಷಿಣ ಏಷ್ಯಾದ ರಾಜಕೀಯ ಚಿತ್ರಣವೇ ಶಾಶ್ವತವಾಗಿ ಬದಲಾಗಿ ಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ಆದಮೇಲೆ ಈ ಒಂದು ಐತಿಹಾಸಿಕ ಘಟನೆಯಿಂದ ನಾವು ಕಲಿಬೇಕಾದ್ದು ಏನು? ಇದರ ಮಹತ್ವವೇನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯ ಮತ್ತು ದೇಶದ ವಿಭಜನೆ ಇವೆರಡೂ ಬೇರೆ ಬೇರೆ ಅಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳಾಗಿ ಹೋದುವು. ಒಂದಿಲ್ದೆ ಇನ್ನೊಂದನ್ನ ಊಹಿಸ್ಕೊಳ್ಳೋಕೂ ಆಗಲ್ಲ. ಈ ಒಂದು ಮಾತು ಬಹುಶಃ ಎಲ್ಲವನ್ನೂ ಹೇಳುತ್ತೆ. ಇದು ಭಾರತಕ್ಕೆ ಸ್ವಾತಂತ್ರ್ಯವನ್ನಂತೂ ತಂದುಕೊಟ್ಟು, ಆದ್ರೆ ಅದಕ್ಕೆ ನಾವು ತೆತ್ತ ಬೆಲೆ ವಿಭಜನೆ, ಹಿಂಸೆ ಮತ್ತು ಒಂದು ಶಾಶ್ವತ ರಾಜಕೀಯ ಸಂಘರ್ಷ. ಹೌದು, ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಆದ್ರೆ ಅದರ ನಿಜವಾದ ಬೆಲೆ ಎಷ್ಟಿತ್ತು ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ಮನ್ನ ಕಾಡುತ್ತಲೇ ಇರುತ್ತೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.